ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಗಳಿಸ್ತಾ ಇರೋ ತೇಜು ಸಜ್ಜಾ ಮತ್ತೆ ಶ್ರೇಯಾ ಶರಣ್ ಅಭಿನಯದ ಮಿರಾಯ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೆ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಮೂವಿಯಲ್ಲಿ 9 ಗ್ರಂಥಗಳು ಇರ್ತವೆ. ಅವುಗಳಿಗೆ ಒಂದೊಂದು ರೀತಿಯ ಶಕ್ತಿ ಇರುತ್ತೆ. ಅದನ್ನ ಒಬ್ಬ ವಶಪಡಿಸಿಕೊಂಡು ಭೂಮಿನ ನಾಶ ಮಾಡ್ಬೇಕು ಅನ್ಕೊಂಡಿರ್ತಾನೆ. ಇದನ್ನ ತಡೆಯೋಕೆ ನಮ್ಮ ಕಥೆಯ ನಾಯಕ ವೇದ ನಿಂತ್ಕೋತಾನೆ. ಅಷ್ಟಕ್ಕೂ ಆ 9 ಗ್ರಂಥಗಳಿಗೆ ಶಕ್ತಿ ನೀಡಿದ್ದು ಯಾರು? ಮಿರಾಯ್ ಅಂದ್ರೆ ಏನು? ವೇದ ಭೂಮಿನ ಕಾಪಾಡೋಕೆ ಆಯ್ತಾ? ಈ ಮಧ್ಯೆ ವೇದ ಏನೆಲ್ಲ ಫೇಸ್ ಮಾಡ್ದ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಕಳಿಂಗ ಯುದ್ಧನ ತೋರಿಸ್ತಾರೆ. ಆ ಯುದ್ಧದಲ್ಲಿ ಅಶೋಕ ಗೆಲ್ತಾನೆ. ಆದ್ರೆ ಅಲ್ಲಿ ನಡೆದ ಸಾವು ನೋವು ನೋಡಿ ಅವನಿಗೆ ಪಶ್ಚಾತ್ತಾಪ ಶುರುವಾಗುತ್ತೆ. ಅದಕ್ಕೆ ಅವನು ಅವನಿಗಿದ್ದ ದೈವ ಶಕ್ತಿನ 9 ಗ್ರಂಥಗಳಿಗೆ ಹಾಕಿ ಆ 9 ಗ್ರಂಥಗಳನ್ನು ಒಬ್ಬೊಬ್ಬ ಯೋಧನಿಗೆ ನೀಡ್ತಾನೆ. 8 ಗ್ರಂಥನ ಯೋಧರಿಗೆ ನೀಡಿ ಅಮೃತವಿರುವ 9ನೇ ಗ್ರಂಥನ ಭವಿಷ್ಯ ನೋಡಬಲ್ಲ ಮಹರ್ಷಿಗಳಿಗೆ ನೀಡ್ತಾನೆ. ಎಲ್ಲಾ ಯೋಧರು ಯುಗ ಯುಗ ಕಳೆದರೂ ಗ್ರಂಥಗಳನ್ನು ಜೋಪಾನವಾಗಿ ನೋಡ್ಕೊಳ್ತಾ ಬರ್ತಾರೆ. ಆ ಗ್ರಂಥಗಳನ್ನ ವಶಪಡಿಸಿಕೊಳ್ಳೋಕೆ ಎಷ್ಟೇ ಟ್ರೈ ಮಾಡಿದ್ರು ಯಾರಿಗೂ ಆಗಲ್ಲ. ಹೀಗೆ ಕತೆ 2000ಕ್ಕೆ ಬರುತ್ತೆ. ಇವಾಗ ನಮಗೆ ಅಂಬಿಕಾ ಆಶ್ರಮನ ತೋರಿಸ್ತಾರೆ. ಇಲ್ಲಿ 9ನೇ ಗ್ರಂಥ ಇರೋದು. ಅಂದ್ರೆ ಅಂಬಿಕಾಗೆ ಭವಿಷ್ಯ ನೋಡೋ ಶಕ್ತಿ ಇರುತ್ತೆ. ಅಂಬಿಕಾ ಸುಮಾರು 2 ದಿನ ಧ್ಯಾನ ಮಾಡಿ ಭವಿಷ್ಯ ನೋಡ್ತಾಳೆ. ಅವಳಿಗೆ ಯಾರೋ ಒಬ್ಬನಿಂದ ಇಡೀ ಭೂಮಿ ನಾಶ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪಾರಿವಾಳದ ಕೈಲಿ ಉಳಿದ 8 ಜನರಿಗೆ ಅಂಬಿಕಾ ಆಶ್ರಮಕ್ಕೆ ಬರೋಕೆ ಲೆಟರ್ ಕಳಿಸ್ತಾರೆ. ಆ ಪತ್ರ ನೋಡಿ 8 ಯೋಧರು ಆಶ್ರಮಕ್ಕೆ ಬಂದಾಗ ಅಂಬಿಕಾ ಎಲ್ಲರಿಗೂ ಮುಂದೆ ದೊಡ್ಡ ಯುದ್ಧ ಬರಲಿದೆ. ಗ್ರಂಥಗಳನ್ನು ಹುಡುಕಿಕೊಂಡು ಒಬ್ಬ ಬರ್ತಾನೆ. ಅವನನ್ನ ತಡೆಯೋದು ತುಂಬಾ ಕಷ್ಟ ಅಂತ ಹೇಳ್ತಾಳೆ. ಆದರೆ ಆ 8 ಜನ ಯೋಧರು, ನಮ್ಮ ಬಳಿ ಸೈನ್ಯವಿದೆ, ನಾವು ಯಾರೇ ಬಂದರೂ ಎದುರಿಸ್ತೀವಿ, ನಿಮ್ ಬಳಿನೇ ಸೈನ್ಯ ಇಲ್ಲ, ನೀವು ಹುಷಾರಾಗಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇವಾಗ ಅಂಬಿಕಾ ಮುಂದೆ ಬರೋ ವಿಪತ್ತನ್ನ ತಡೆಯೋಕೆ ಪರಿಹಾರ ಕೇಳೋಕೆ ಕೈಲಾಸದಲ್ಲಿರೋ ಅಗಸ್ತ್ಯ ಮುನಿನ ಭೇಟಿಯಾಗ್ಬೇಕು ಅಂತ ಹೇಳಿ ಹಿಮಾಲಯಕ್ಕೆ ಹೋಗ್ತಾಳೆ. ಅಂಬಿಕಾ ಗರ್ಭಿಣಿಯಾಗಿದ್ದ ಕಾರಣ ಹಿಮದಲ್ಲಿ ನಡೆದು ಸುಸ್ತಾಗಿ ಮೂರ್ಛೆ ತಪ್ತಾಳೆ. ಅವಾಗ ಅಲ್ಲಿಗೆ ಅಗಸ್ತ್ಯ ಮುನಿ ಬಂದು ಅವನ ಶಕ್ತಿಯಿಂದ ಅಂಬಿಕಾನ ವಾಸಿ ಮಾಡಿ ಅವನ ಗುಹೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಂಬಿಕಾ ಅವಳು ನೋಡಿದ್ದ ಭವಿಷ್ಯ ಹೇಳ್ತಾಳೆ. ಅದನ್ನ ಕೇಳಿದ ಅಗಸ್ತ್ಯ ಮುನಿ ಮುಂದೆ ಬರೋ ವಿಪತ್ತನ್ನ ತಡೆಯೋಕೆ ತ್ರೇತಾಯುಗದಲ್ಲಿ ರಾಮ ಬಳಸಿದ್ದ ಮಿರಾಯ್ ಅನ್ನೋ ಆಯುಧದಿಂದ ಮಾತ್ರ ಸಾಧ್ಯ. ಆ ಮಿರಾಯ್ ತಲುಪೋದು ತುಂಬಾ ಕಷ್ಟ. ಅದು ನಿನಗೆ ಹುಟ್ಟುವ ಮಗನಿಂದ ಮಾತ್ರ ಸಾಧ್ಯ. ಅದಕ್ಕೆ ನೀನು ಅವನನ್ನ ತ್ಯಾಗ ಮಾಡ್ಬೇಕು. ಅದರಿಂದ ನಿನ್ ಮಗ ಹೋಗಿ ಮಿರಾಯನ್ನ ತಲುಪಬಹುದು ಅಂತ ಹೇಳ್ತಾನೆ. ಅಂಬಿಕಾಗೆ ಬೇರೆ ದಾರಿ ಇಲ್ಲದೆ ಅವಳಿಗೆ ಹುಟ್ಟಿದ ಮಗುವನ್ನ ವಾರಣಾಸಿಯಲ್ಲಿ ಶಿವಲಿಂಗದ ಮುಂದೆ ಇಡ್ತಾಳೆ. ಆಮೇಲೆ ಯಾರಿಗೂ ಗೊತ್ತಾಗದ ಜಾಗದಲ್ಲಿ 9ನೇ ಗ್ರಂಥ ಇಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ಕತೆ 24 ವರ್ಷ ಮುಂದಕ್ಕೆ ಬರುತ್ತೆ. ಇಲ್ಲಿ ನಮಗೆ ವಿಭಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಇವಳೇ ಈ ಕಥೆಯ ನಾಯಕಿ. ಇವಳು ಕೂಡ ಅಂಬಿಕಾ ಆಶ್ರಮದಲ್ಲಿ ಇರ್ತಾಳೆ. ಅಂಬಿಕಾ 24 ವರ್ಷದಿಂದ ಆಶ್ರಮಕ್ಕೆ ವಾಪಸ್ ಬಂದಿರಲ್ಲ. ಅಂಬಿಕಾ ಆಶ್ರಮದ ಗುರುಗಳಿಗೆ 24 ವರ್ಷ ಆದ್ಮೇಲೆ ಅವಳ ಮಗನ ಅಲ್ಲಿಗೆ ಕರ್ಕೊಂಡ್ ಬನ್ನಿ ಅಂತ ಹೇಳಿರ್ತಾಳೆ. ಅದಕ್ಕೆ ಆಶ್ರಮದ ಗುರುಗಳು ವಿಭಾಗೆ ಅಂಬಿಕಾ ಮಗನನ್ನ ಹುಡುಕಿ ಅವನ ನಿಜವಾದ ಅಸ್ತಿತ್ವವನ್ನ ಅವನಿಗೆ ಗೊತ್ತಾಗುವ ಹಾಗೆ ಮಾಡೋಕೆ ಹೇಳ್ತಾನೆ. ಇವರಿಗೆ ಅಂಬಿಕಾ ಮಗನ ಹೆಸರು ವೇದ ಅಂತ ಗೊತ್ತಿರುತ್ತೆ. ಅದಕ್ಕೆ ವಿಭಾ ಮೊದಲು ವಾರಣಾಸಿಗೆ ಬರ್ತಾಳೆ. ಅಲ್ಲಿ ಪೊಲೀಸ್ ಬಳಿ ಅನಾಥರ ಲಿಸ್ಟ್ ಅಲ್ಲಿ ವೇದ ಅನ್ನೋ ಹೆಸರಿದ್ಯಾ ಅಂತ ಕೇಳಿದಾಗ ಆ ಪೊಲೀಸ್ ಹೌದು ಅಂತಾನೆ. ಅಡ್ರೆಸ್ ಕೇಳಿದ್ರೆ ದುಡ್ಡು ಕೊಟ್ರೆ ಹೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ವಿಭಾ ಆ ಪೊಲೀಸ್ ಮೈಂಡ್ ಇಂದ ವೇದ ಅಡ್ರೆಸ್ ನ ತಿಳ್ಕೊತಾಳೆ. ಅಂದ್ರೆ ವಿಭಾಗೆ ಬೇರೆ ಜನಗಳ ಮೈಂಡ್ ನ ರೀಡ್ ಮಾಡೋ ಪವರ್ ಇರುತ್ತೆ. ವಿಭಾ ವೇದ ಅಡ್ರೆಸ್ ತಿಳ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ವೇದ ಇರಲ್ಲ, ಒಬ್ಬ ಅಗೋರಿ ಇರ್ತಾನೆ. ಆ ಅಗೋರಿಗೆ ವಿಭಾ ಅವನ್ ಮೈಂಡ್ ರೀಡ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ವಿಭಾಗೆ ಆ ಅಗೋರಿ ಮೈಂಡ್ ನ ರೀಡ್ ಮಾಡೋಕೆ ಆಗಲ್ಲ. ಆ ಅಗೋರಿ ವೇದ ನನ್ ಜೊತೆನೆ ಇದ್ದ, ಆದ್ರೆ ಅವನ ನಕ್ಷತ್ರ ಬೀಳೋದು ನೋಡಿ ನಕ್ಷತ್ರ ಬೀಳೋ ದಿಕ್ಕಲ್ಲಿ ಇರೋ ವೆಸ್ಟ್ ಬೆಂಗಾಲ್ಗೆ ಹೋದ ಅಂತ ಹೇಳ್ತಾನೆ. ವಿಭಾ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲಿನ ಜನಗಳ ಮೈಂಡ್ ರೀಡ್ ಮಾಡ್ತಾ ವೇದ ಜೊತೆ ಇರ್ತಿದ್ದ ಒಬ್ಬ ಹುಡುಗನ ಬಳಿ ಹೋಗ್ತಾಳೆ. ಅವನಿಂದ ವೇದ ಹೈದರಾಬಾದ್ ಅಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ಕಡೆ ನಮಗೆ ವೇದಾನ ತೋರಿಸ್ತಾರೆ. ವೇದ ಅವನಿಬ್ಬರು ಗೆಳೆಯರ ಜೊತೆ ಸೇರಿ ಎಲ್ಲಾ ಬ್ರಾಂಡೆಡ್ ಐಟಮ್ಸ್ ನ ಫೇಕ್ ಮಾಡಿ ಸೇಲ್ ಮಾಡ್ತಾ ಇರ್ತಾನೆ. ಜೊತೆಗೆ ಅವನು ಕಳ್ಳ ಕೂಡ. ಒಬ್ಬ ರೌಡಿಯ ಕಡೆಯಿಂದ ಗಾಂಜಾ ತಗೊಂಡು ಅದನ್ನ ಕೂಡ ಫೇಕ್ ಮಾಡಿ ಆ ರೌಡಿಗೇನೆ ಸೆಲ್ ಮಾಡಿರ್ತಾನೆ. ಇವಾಗ ಆ ರೌಡಿ ಅದಕ್ಕೆ ವೇದಾನ ಕಟ್ಟಾಕಿ ಆ ಗಾಂಜಾ ಎಲ್ಲಿದೆ ಅಂತ ಕೇಳ್ತಾನೆ. ವೇದ ಆ ರೌಡಿ ಕಡೆಯವರ ಜೊತೆ ಫೈಟ್ ಮಾಡಿ ಡ್ರಮ್ ಅಲ್ಲಿ ಮುಚ್ಚಿಟ್ಟಿದ್ದ ಗಾಂಜಾಗೆ ಬೆಂಕಿ ಹಾಕ್ಬಿಡ್ತಾನೆ. ಅದನ್ನ ನೋಡಿ ವೇದ ಫ್ರೆಂಡ್ ಸುಮ್ನೆ ಇರದೆ ಅದರ ಮೇಲೆ ಪೆಟ್ರೋಲ್ ಸುರಿದು ಬಿಡ್ತಾನೆ. ಅದು ಬಾಂಬ್ ರೀತಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ಅಶೋಕ್ ಅನ್ನೋ ಇನ್ಸ್ಪೆಕ್ಟರ್ ಸ್ಕ್ವಾಡ್ ಜೊತೆ ಬಂದು ಆ ರೌಡಿಗಳ ಜೊತೆಗೆ ವೇದ ಮತ್ತೆ ಅವನ ಫ್ರೆಂಡ್ಸ್ ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಈ ಅಶೋಕ್ ತುಂಬಾ ದೈವ ಭಕ್ತ, ಸ್ವಲ್ಪ ಭಯ ಕೂಡ. ವೇದ ಅರೆಸ್ಟ್ ಆಗೋದ್ನ ವಿಭಾ ನೋಡ್ತಾಳೆ. ಈ ಕಡೆ ಅಶೋಕ್ ಎಲ್ರೂನು ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವರಿಗೆ ಬಿರಿಯಾನಿ ಕೊಟ್ಟು ಸೆಲ್ಗೆ AC ಎಲ್ಲ ಹಾಕಿಸ್ತಾ ಇರ್ತಾನೆ. ಯಾಕಂದ್ರೆ ರೌಡಿಗಳು ರಿಲೀಸ್ ಆಗಿ ಈಚೆ ಹೋದ್ಮೇಲೆ ಅಶೋಕ್ಗೆ ಏನು ತೊಂದರೆ ಮಾಡಬಾರ್ದು ಅಂತ ಹೀಗ್ ಮಾಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ವಿಭಾ ಬಂದು ಗಾಂಜಾ ಸುಟ್ಟೋಗಿರೋದ್ರಿಂದ ಎವಿಡೆನ್ಸ್ ಇಲ್ಲದೆ ಅರೆಸ್ಟ್ ಮಾಡಿರೋದು ತಪ್ಪು ಅಂತ ಹೇಳಿ ಎಲ್ರೂನು ರಿಲೀಸ್ ಮಾಡಿಸ್ತಾಳೆ. ವೇದ ಮತ್ತೆ ಅವನ ಫ್ರೆಂಡ್ಸ್ ಅವರು ವಾಸವಿದ್ದ ಸ್ಕ್ರಾಪ್ ಯಾರ್ಡ್ಗೆ ವಾಪಸ್ ಹೋಗ್ತಾರೆ.
ಅಲ್ಲಿಗೆ ವಿಭಾ ಬರ್ತಾಳೆ. ಅವಳಿಗೆ ವೇದ ಮೈಂಡ್ ಕೂಡ ರೀಡ್ ಮಾಡೋಕೆ ಆಗಲ್ಲ. ಅಲ್ಲಿ ಅವಳು ವೇದಾಗೆ ಅವನೊಬ್ಬ ಯೋಧ ಅಂತ ಹೇಳಿದ್ರೆ ಅದನ್ನ ವೇದ ನಂಬಲ್ಲ. ಅದಕ್ಕೆ ವಿಭಾ ಅಲ್ಲೇ ಇದ್ದ ಕಬ್ಬಿಣದ ರಾಡ್ನ ವೇದ ಕಡೆ ಎಸಿತಾಳೆ. ವೇದ ಅದನ್ನ ಟಕ್ ಅಂತ ಹಿಡ್ಕೋತಾನೆ. ಆದ್ರೂ ವೇದ ಅವನ ಹತ್ರ ಶಕ್ತಿ ಇದೆ ಅಂತ ನಂಬಲ್ಲ. ಅವಾಗ ವಿಭಾ ವೇದ ಫ್ರೆಂಡ್ಸ್ ಮೈಂಡ್ ನ ರೀಡ್ ಮಾಡ್ತಾಳೆ. ಅದನ್ನ ನೋಡಿ ವೇದ ಫ್ರೆಂಡ್ಸ್ ಶಾಕ್ ಆಗೋಗ್ತಾರೆ. ವಿಭಾ ವೇದ ಜೊತೆ ಮಾತಾಡ್ತಾ ಇರೋದ್ನ ಅಶೋಕ್ ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅಶೋಕ್ ಹೇಗಾದ್ರೂ ಮಾಡಿ ಗಾಂಜಾ ಕೇಸಲ್ಲಿ ವೇದ ಮತ್ತೆ ವಿಭಾನ ಫಿಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ವೇದ ಮತ್ತೆ ವಿಭಾ ಹಿಂದೆ ಬಿದ್ದಿರ್ತಾನೆ. ವಿಭಾ ವೇದಾಗೆ ಅವನೊಬ್ಬ ಯೋಧ ಅಂತ ಹೇಳಿ ಅಲ್ಲಿಂದ ಅವಳ ರೂಮ್ಗೆ ಹೋಗಿ ವೇದ ಸಿಕ್ಕಿದಾನೆ ಅಂತ ಲೆಟರ್ ಬರೆದು ಪಾರಿವಾಳ ಕೈಲಿ ಅಂಬಿಕಾ ಆಶ್ರಮದ ಗುರುಗಳಿಗೆ ವಿಷಯ ತಲುಪಿಸ್ತಾಳೆ. ಈ ಕಡೆ ನಮಗೆ ಮಹಾವೀರ್ ಲಾಮಾ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವನೇ ಈ ಕಥೆಯ ವಿಲನ್. ಮಹಾವೀರ್ ಇದುವರೆಗೆ 6 ಗ್ರಂಥಗಳನ್ನ ಅವನ ವಶಪಡಿಸಿಕೊಂಡಿರ್ತಾನೆ. ಜೊತೆಗೆ ಅವನ ಬಳಿ ಒಂದು ಕತ್ತಿ ಇರುತ್ತೆ. ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ಕಡೆ ಜಪಾನಲ್ಲಿ 7ನೇ ಗ್ರಂಥ ಇರುತ್ತೆ. ಅಲ್ಲಿಗೆ ಮಹಾವೀರ್ ಜೊತೆ ಕೆಲಸ ಮಾಡ್ತಿದ್ದ ಒಬ್ಬ ಪ್ರೊಫೆಸರ್ 7ನೇ ಗ್ರಂಥದ ಯೋಧನ ಬಳಿ ಬಂದು ಗ್ರಂಥ ಕೇಳ್ತಾನೆ. ಆದ್ರೆ ಆ ಯೋಧ ಗ್ರಂಥ ಕೊಡಲ್ಲ. ಅವಾಗ ಅಲ್ಲಿಗೆ ಮಹಾವೀರ್ ಬಂದು ಯೋಧನ ಕಡೆಯವರನ್ನ ಕೊಂದು ಗ್ರಂಥ ತಗೊಂಡು ಆ ಯೋಧನನ್ನ ಅವನ ಕತ್ತಿಯಿಂದ ಚುಚ್ಚಿ ಸಾಯಿಸಿ ಬಿಡ್ತಾನೆ. ಈ ಕಡೆ ವಿಭಾ ಮತ್ತೆ ವೇದನ ಹುಡುಕಿಕೊಂಡು ಬರ್ತಾಳೆ. ಅವಾಗ ರೌಡಿಗಳು ವೇದನ ಹೊಡೆಯೋಕೆ ಬರ್ತಾರೆ. ವಿಭಾ ವೇದನ ಕರ್ಕೊಂಡು ಓಡೋಗಿ ಒಂದು ಜಾಗದಲ್ಲಿ ಬಚ್ಚಿಡ್ಕೊಂಡು ತಪ್ಪಿಸ್ಕೋತಾರೆ. ಇಲ್ಲಿ ವೇದಾಗೆ ವಿಭಾ ಮೇಲೆ ಲವ್ ಆಗೋಕೆ ಶುರುವಾಗುತ್ತೆ. ಮಾರನೇ ದಿನಾನೇ ವೇದ ವಿಭಾಗೆ ಪ್ರಪೋಸ್ ಮಾಡೋಕೆ ಅಂತ ವಿಭಾ ಇದ್ದ ಹೋಟೆಲ್ಗೆ ಹೋಗ್ತಾನೆ. ನೋಡಿದ್ರೆ ಅದೊಂದು ವೇಶ್ಯಾವಾಟಿಕೆ ಅಡ್ಡ. ಅಲ್ಲಿ ಒಂದು ರೂಮ್ ಅಲ್ಲಿ ವಿಭಾ ಧ್ಯಾನ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ವೇದ ಮತ್ತೆ ಅವನ ಫ್ರೆಂಡ್ ಬಂದ ತಕ್ಷಣ ವಿಭಾ ಬಳಿಗೆ ಪಾರಿವಾಳ ಬರುತ್ತೆ. ಪಾರಿವಾಳದ ಲೆಟರ್ ಅಲ್ಲಿ 7ನೇ ಗ್ರಂಥ ಕೂಡ ಮಹಾವೀರ್ ಪಾಲಾಗಿದೆ, ಸಮಯ ಇಲ್ಲ, ಯೋಧನ ತಯಾರು ಮಾಡುವಂತ ಇರುತ್ತೆ. ವೇದ ವಿಭಾ ಜೊತೆ ಮಾತಾಡೋಕೆ ಹೋಟೆಲ್ ಇಂದ ಈಚೆ ಕರ್ಕೊಂಡು ಬರ್ತಾನೆ. ನೋಡಿದ್ರೆ ವಿಭಾ ರೂಮ್ ಅಲ್ಲಿ ಅಶೋಕ್ ಮೈಕ್ರೋಫೋನ್ ಇಟ್ಟಿರ್ತಾನೆ. ಈ ಕಡೆ ವೇದ ವಿಭಾಗೆ ಪ್ರಪೋಸ್ ಮಾಡ್ತಾನೆ. ಆದ್ರೆ ವಿಭಾ ವೇದಾಗೆ ಅವನ ತಾಯಿ ಅಂಬಿಕಾ ಬಗ್ಗೆ ಹೇಳ್ತಾಳೆ. ಆದ್ರೆ ವೇದ ಅವನಿಗೆ ತಾಯಿ ಇಲ್ಲ, ಅವನೊಬ್ಬ ಅನಾಥ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಮಹಾವೀರ್ಗೆ 7 ಗ್ರಂಥ ತಲುಪೋಕೆ 24 ವರ್ಷ ಬೇಕಾಯ್ತು. ಆದ್ರೆ ಇನ್ನು 2 ವಾರದಲ್ಲಿ 2 ಗ್ರಂಥ ಹುಡುಕ್ಬೇಕಿರುತ್ತೆ. ಆ ಗ್ರಂಥ ಹುಡುಕೋಕೆ ಅಂತ ಯೂಕಾ ಅನ್ನೋ ಅಸಾಸಿನ್ನ ಮಹಾವೀರ್ ಬಳಸಿಕೊಳ್ತಾ ಇರ್ತಾನೆ. ಈ ಕಡೆ ಯೂಕಾ 10 ವರ್ಷದಿಂದ ಟಿಬೆಟ್ ಅಲ್ಲಿ ಇರೋದನ್ನ ತೋರಿಸ್ತಾರೆ. ಅವಳು 10 ವರ್ಷದಿಂದ ಅಲ್ಲಿದ್ದರಿಂದ ಅಲ್ಲಿದ್ದ ಗುರುಗಳು ಅವಳನ್ನ ಅಂಬಿಕಾ ಆಶ್ರಮಕ್ಕೆ ಕಳಿಸೋಕೆ ರೆಡಿ ಆಗ್ತಾರೆ. ಅವಳಿಗೆ ಅಂಬಿಕಾ ಆಶ್ರಮದ ಅಡ್ರೆಸ್ ಹೇಳ್ತಾರೆ. ಯೂಕಾಗೂ ಅದೇ ಬೇಕಿರುತ್ತೆ. ಅವಾಗ ಗುರುಗಳು ಯೂಕಾ ಕಿವಿಯಲ್ಲಿ ಅಂಬಿಕಾ ಬಗ್ಗೆ ಏನೋ ವಿಷಯ ಹೇಳ್ತಾರೆ. ಅದನ್ನ ಕೇಳಿ ಯೂಕಾ ಆ ಗುರುಗಳನ್ನ ಕೊಲೆ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಯೂಕಾ ಆ ಗುರುಗಳನ್ನ ಯಾಕೆ ಕೊಲೆ ಮಾಡಿದ್ಲು ಅಂತ ಮುಂದೆ ಗೊತ್ತಾಗುತ್ತೆ. ಈ ಕಡೆ ವಿಭಾ ಮತ್ತೆ ವೇದ ಹತ್ರ ಬಂದು ನಮ್ಮ ಹತ್ರ ಬರೀ 2 ವಾರ ಇದೆ, ನೀನು ನಾನು ಹೇಳೋ ತರ ಮುದ್ರೆ ಹಾಕು, ನಿನಗೆ ಎಲ್ಲಾ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ವೇದ ಅವನೊಬ್ಬ ಕಳ್ಳ ಅಷ್ಟೇ ಅಂತ ಹೇಳ್ತಿರ್ತಾನೆ. ಅವಾಗ ವಿಭಾ ಅಲ್ಲಿದ್ದ ಕಾರ್ ಬಸ್ ಎಲ್ಲಾ ತೋರಿಸಿ, ನೀನು ಇವುಗಳನ್ನ ಕಳ್ತನ ಮಾಡದೆ ಹೋಗಿದ್ರೆ ಇವುಗಳಿಂದ ತುಂಬಾ ಜನ ಸಾಯ್ತಾ ಇದ್ರು, ನೀನು ಮಾಡಿರೋ ಒಂದೊಂದು ಕಳ್ಳತನ ಕೂಡ ಒಳ್ಳೇದನ್ನ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ವೇದ ವಿಭಾನ ಒಂದು ಹೋಟೆಲ್ ಬಳಿಗೆ ಕರ್ಕೊಂಡೋಗಿ ಅಲ್ಲಿಂದ ಒಂದು ಐಷಾರಾಮಿ ಕಾರನ್ನ ಕದಿತಾನೆ. ನೋಡಿದ್ರೆ ಆ ಕಾರಲ್ಲಿ 2 ಮಕ್ಕಳಿರ್ತಾರೆ. ಅಂದ್ರೆ ಮತ್ತೆ ವೇದ ಕಳ್ತನ ಮಾಡಿದ್ರು ಒಳ್ಳೇದನ್ನೇ ಮಾಡಿದ್ದಾನೆ ಅಂತ ಅರ್ಥ. ಇವಾಗ ವೇದಗೆ ವಿಭಾ ಮೇಲೆ ನಂಬಿಕೆ ಬಂದು ವಿಭಾ ಹೇಳಿದ ಹಾಗೆ ಅವನ ಕೈಯಲ್ಲಿ ಮುದ್ರೆ ಹಾಕ್ತಾನೆ. ಅವಾಗ ಅವನಿಗೆ ಅವನಮ್ಮ ಅಂಬಿಕಾ ಕಾಣಿಸ್ತಾಳೆ. ಅವಳು ವೇದಾಗೆ ಮೊದಲು ಹೋಗಿ ಮಿರಾಯ್ನ ಹುಡುಕಿ ತಂತ್ರವನಕ್ಕೆ ಬಾ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿ ವೇದ ಯೋಧ ಆಗೋಕೆ ರೆಡಿ ಆಗ್ತಾನೆ. ಈ ವಿಷಯನು ವಿಭಾ ಲೆಟರ್ ಬರೆದು ಪಾರಿವಾಳದ ಕಾಲಿಗೆ ಕಟ್ಟಿ ಆಶ್ರಮಕ್ಕೆ ಕಳಿಸ್ತಾಳೆ. ಈ ಕಡೆ ನಮಗೆ 8ನೇ ಗ್ರಂಥ ಇರೋ ಮೊರಾಕೋನ ತೋರಿಸ್ತಾರೆ. ಅಲ್ಲಿಗೆ ಮಹಾವೀರ್ ಬರ್ತಾನೆ. ಆ ಗ್ರಂಥ ಅಸ್ತ್ರಗಳ ಬಗ್ಗೆ ಇರುತ್ತೆ. ಅದರಿಂದ ಆ ಗ್ರಂಥದ ಯೋಧರ ಬಳಿ ಶಂಖ, ಗಿಟಾರ್ ರೀತಿ ಇರೋ ಅಸ್ತ್ರಗಳು ಇರ್ತಾವೆ. ಅವುಗಳಿಂದ ಬರೋ ಸೌಂಡ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಆದ್ರೂ ಅವರಿಗೆ ಮಹಾವೀರ್ ಕತ್ತಿ ಮುಂದೆ ನಿಲ್ಲೋಕೆ ಆಗದೆ ಸತ್ತೋಗ್ತಾರೆ. 8ನೇ ಗ್ರಂಥ ಕೂಡ ಮಹಾವೀರ್ ಕೈ ಸೇರುತ್ತೆ. ಇನ್ನೊಂದ್ ಕಡೆ ಯೂಕಾ ಅಂಬಿಕಾ ಆಶ್ರಮಕ್ಕೆ ಬರ್ತಾಳೆ. ಅವಳು ಆಶ್ರಮ ನಾಶ ಮಾಡೋಕೆ ಬಂದಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿನ ಗುರುಗಳಿಗೆ ವಿಭಾ ಕಳಿಸಿದ್ದ ಲೆಟರ್ ತಲುಪುತ್ತೆ. ಯೋಧ ರೆಡಿ ಆಗಿದ್ದಾನೆ ಅಂತ ಯೂಕಾಗೂ ಗೊತ್ತಾಗುತ್ತೆ. ಅವಳು ಇಡೀ ಅಂಬಿಕಾ ಆಶ್ರಮನ ನಾಶ ಮಾಡಿ ಪಾರಿವಾಳದ ಕಾಲಿಗೆ ಟ್ರ್ಯಾಕರ್ ಹಾಕಿ ವಾಪಸ್ ವಿಭಾ ಕಡೆ ಕಳಿಸ್ತಾಳೆ. ಈ ಕಡೆ ವೇದ ಫ್ರೆಂಡ್ ವಿಭಾನ ವೇದ ಇಂದ ದೂರ ಹೋಗು ಅಂತ ಹೇಳೋಕೆ ವಿಭಾ ರೂಮ್ಗೆ ಹೋಗ್ತಾನೆ. ಅದೇ ಟೈಮ್ಗೆ ಪಾರಿವಾಳ ಅಲ್ಲಿಗೆ ಬರುತ್ತೆ. ಅದರ ಕಾಲಲ್ಲಿ ಟ್ರ್ಯಾಕರ್ ನೋಡಿ ವಿಭಾಗೆ ಆಶ್ರಮ ನಾಶ ಆಗಿರೋದು, ಅಲ್ಲಿಗೆ ಯೂಕಾ ಬರ್ತಿರೋ ವಿಷಯ ಗೊತ್ತಾಗುತ್ತೆ. ವೇದ ಫ್ರೆಂಡ್ ಮತ್ತೆ ವಿಭಾ ಮಾತಾಡ್ತಾ ಇರೋದನ್ನ ಅಶೋಕ್ ಕೇಳಿಸ್ಕೊಂಡು ಹೋಟೆಲ್ ಬಳಿ ಏನೋ ಆಗುತ್ತೆ ಅಂತ ಹೋಟೆಲ್ ಬಳಿ ಸ್ಕ್ವಾಡ್ ನ ಡಿಪ್ಲಾಯ್ ಮಾಡಿ ಅವನು ಮಾತ್ರ ಸೇಫ್ ಆಗಿ ಕಾರಲ್ಲಿ ಕೂತಿರ್ತಾನೆ. ಹೋಟೆಲ್ಗೆ ಯೂಕಾ ಬರ್ತಾಳೆ. ವಿಭಾ ಮತ್ತೆ ವೇದ ಫ್ರೆಂಡ್ ಯೂಕಾಗೆ ಗೊತ್ತಾಗದ ಹಾಗೆ ತಪ್ಪಿಸ್ಕೊಂಡು ವೇದನ ಬಳಿ ಹೋಗ್ತಾರೆ. ಯೂಕಾ ಅಲ್ಲಿದ್ದ 20 ಜನ ಪೊಲೀಸರನ್ನ ಕೊಲೆ ಮಾಡಿ ವೇದನ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಅವಳು ವಿಭಾಗೋಸ್ಕರ ಬಂದಿರ್ತಾಳೆ. ವೇದನೇ ಯೋಧ ಅಂತ ಯೂಕಾಗೆ ಗೊತ್ತಿರಲ್ಲ. ವೇದ ವಿಭಾ ಮತ್ತೆ ಯೂಕಾ ಮಧ್ಯೆ ನಿಂತ್ಕೋತಾನೆ. ಯೂಕಾಗೂ ವೇದಾಗೂ ಫೈಟ್ ಆಗುತ್ತೆ. ಆದ್ರೆ ವೇದಾಗೆ ಅಷ್ಟಾಗಿ ಫೈಟ್ ಮಾಡೋಕೆ ಬರಲ್ಲ. ಅದಕ್ಕೆ ಯೂಕಾ ವೇದಾಗೆ ಸಾಯೋ ತರ ಹೊಡೆದು ವಿಭಾನ ಕರ್ಕೊಂಡೋಗ್ಬಿಡ್ತಾಳೆ. ವೇದಾಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಮತ್ತೆ ಮುದ್ರೆ ಆಗ್ತಾನೆ. ಅವಾಗ ಮಿರಾ ಇರೋ ಜಾಗದ ಮ್ಯಾಪ್ ನ ಅಚ್ಚು ವೇದ ಎದೆ ಮೇಲೆ ಮೂಡುತ್ತೆ.
ವಿಭಾನ ಕಾಪಾಡ್ಬೇಕು ಅಂದ್ರೆ ಮೊದಲು ಮಿರಾಯ್ ತಲುಪಬೇಕು ಅಂತ ವೇದ ಅನ್ಕೊಂಡು ಅವನ್ ಫ್ರೆಂಡ್ ನ ಕರ್ಕೊಂಡು ಹಿಮಾಲಯಕ್ಕೆ ಹೋಗ್ತಾನೆ. ವೇದ ಫ್ರೆಂಡ್ ಸುಸ್ತಾಗಿ ಹೋಗಿರ್ತಾನೆ. ಅದಕ್ಕೆ ವೇದ ಅವನನ್ನ ಅಲ್ಲೇ ಬಿಟ್ಟು ಮ್ಯಾಪ್ ನೋಡ್ಕೊಂಡು ಮಿರಾಯ್ ಇರೋ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಅಡ್ಡ ಸಿಕ್ಕ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದವರು ಯಾರು ವಾಪಸ್ ಬಂದಿಲ್ಲ, ನೀವು ಹೋಗ್ಬೇಡಿ ಅಂತ ಹೇಳ್ತಾನೆ. ಆದ್ರೆ ವೇದಾಗೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಅವನು ಮ್ಯಾಪ್ ನೋಡ್ತಾ ಮಿರಾಯ್ ಇರೋ ಜಾಗಕ್ಕೆ ಹೋಗ್ತಾನೆ. ನೋಡಿದ್ರೆ ಸುತ್ತ ಮಿರಾಯ್ ಕಾಣಿಸೋದೇ ಇಲ್ಲ. ಅವಾಗ ಅವನು ನಿಂತಿದ್ದ ಜಾಗ ಕುಸಿದು ಒಂದು ಗುಹೆ ಒಳಗೆ ಬೀಳ್ತಾನೆ. ಆ ಗುಹೆಯಲ್ಲಿ ಮಿರಾಯ್ ಇರುತ್ತೆ. ನೋಡೋಕೆ ಮಿರಾಯ್ ಒಂದು ಕೋಲಿನ ರೀತಿ ಇರುತ್ತೆ. ಆದರೆ ಮಿರಾಯ್ನ ಸಂಪಾತಿ ಅನ್ನೋ ಗರುಡ ಕಾಯ್ತಾ ಇರುತ್ತೆ. ಸಂಪಾತಿ ಮತ್ತೆ ಜಟಾಯು ಬ್ರದರ್ಸ್. ಜಟಾಯು ರಾಮನಿಗೆ ಸಹಾಯ ಮಾಡಿ ಸತ್ತೋಗಿರ್ತಾನೆ. ಆದ್ರೆ ಸಂಪಾತಿ ರಾಮನಿಗೆ ಸಹಾಯ ಮಾಡುವಾಗ ಅವನ ರೆಕ್ಕೆಗಳು ಮುರಿದೋಗಿರುತ್ತೆ. ಆದ್ರೂ ಸಂಪಾತಿ ಸತ್ತಿರಲ್ಲ, ಮತ್ತೆ ಅವನ ರೆಕ್ಕೆ ಬೆಳೆದಿರುತ್ತೆ. ಇವಾಗ ಸಂಪಾತಿ ಮಿರಾಯ್ನ ಕಾವಲುಗಾರ ಆಗಿರ್ತಾನೆ. ಸಂಪಾತಿನ ವೇದ ಕೈಲಿ ಸೋಲ್ಸೋಕೆ ಆಗಲ್ಲ. ಸಂಪಾತಿಗೆ ವೇದನ ಉದ್ದೇಶ ಅರ್ಥ ಆದ್ರೆ ಮಾತ್ರ ಮಿರಾಯ್ನ ತಗೊಂಡು ಹೋಗೋಕೆ ಸಂಪಾತಿ ಪರ್ಮಿಷನ್ ಕೊಡೋದು. ಆದ್ರೆ ಸಂಪಾತಿಗೆ ವೇದನ ಉದ್ದೇಶ ಅರ್ಥ ಮಾಡಿಸೋದು ಹೇಗೆ? ಅದು ಹೇಗೆ ಅಂದ್ರೆ ಸಂಪಾತಿ ಹಣೆ ಮೇಲೆ ಕೈ ಇಡ್ಬೇಕು. ಅದಕ್ಕೆ ವೇದ ಪ್ಲಾನ್ ಮಾಡಿ ಸಂಪಾತಿ ಹಣೆ ಮೇಲೆ ಕೈ ಇಡ್ತಾನೆ. ವೇದನ ಉದ್ದೇಶ ಸಂಪಾತಿಗೆ ಅರ್ಥ ಆಗಿ ಮಿರಾಯ್ನ ತಗೊಂಡು ಹೋಗೋಕೆ ಬಿಡುತ್ತೆ. ವೇದ ಮಿರಾಯ್ನ ತಗೊಂಡು ವಾಪಸ್ ಬಂದಾಗ ಆ ಊರಿನ ಎಲ್ಲಾ ಜನರು ವೇದನ ದೇವರಂತೆ ನೋಡ್ತಾ ಇರ್ತಾರೆ. ಆದ್ರೆ ವೇದಾಗೆ ಅಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಅವನಿಗೆ ಮಿರಾಯ್ ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಿರಲ್ಲ. ಇಲ್ಲಿಗೆ ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ನಂತರ ನಮಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ನ ಬಿಲ್ಡಿಂಗ್ ತೋರಿಸ್ತಾರೆ. ಅಲ್ಲಿ ಅಶೋಕ್ನ ಮೇಲಧಿಕಾರಿ ಅಶೋಕ್ಗೆ 20 ಜನ ಪೊಲೀಸರು ಸತ್ತಿರೋದಕ್ಕೆ ಜೊತೆಗೆ ವೇದ ಮತ್ತೆ ವಿಭಾ ಎಸ್ಕೇಪ್ ಆಗಿರೋದಕ್ಕೆ ಬೈತಾ ಇರ್ತಾರೆ. ಇವಾಗ ಅಶೋಕ್ನ ಮೇಲಧಿಕಾರಿ ಅವನೇ ಕೇಸ್ನ ಹ್ಯಾಂಡಲ್ ಮಾಡೋದಾಗಿ ಹೇಳ್ತಾನೆ. ಈ ಕಡೆ ಯುಕ ವಿಭಾಗೆ 9ನೇ ಬುಕ್ ಎಲ್ಲಿದೆ ಅಂತ ಕೇಳ್ತಾ ಚಿತ್ರ ಹಿಂಸೆ ಕೊಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ವೇದ ಮಿರಾಯ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಹೇಗ್ ಬಳಸೋದು ಅಂತ ಯೋಚನೆ ಮಾಡ್ತಾ ಅದೇ ಊರಲ್ಲಿ ಕೂತಿರ್ತಾನೆ. ಅವಾಗ ಅಲ್ಲೇ ಇದ್ದ ಒಂದು ಮರ ಇಬ್ಬರು ವ್ಯಕ್ತಿಗಳ ಮೇಲೆ ಬೀಳೋದ್ರಲ್ಲಿ ಇರುತ್ತೆ. ವೇದ ಆ ವ್ಯಕ್ತಿಗಳನ್ನ ಕಾಪಾಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಗಸ್ತ್ಯ ಮುನಿ ಬಂದು ಆ ಮರನ ಒಂದೇ ಕೈಯಲ್ಲಿ ಹಿಡ್ಕೋತಾನೆ. ಅಂದ್ರೆ ಅಗಸ್ತ್ಯ ಮುನಿ ಎಷ್ಟು ಪವರ್ಫುಲ್ ಅಂತ ಲೆಕ್ಕ ಹಾಕಿ. ಅಗಸ್ತ್ಯ ಮುನಿ ವೇದ ಜೊತೆ ಮಾತಾಡ್ತಾ ಮಿರಾಯ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಟೆಲಿಪೋರ್ಟ್ ಆಗ್ತಾ ಇರ್ತಾರೆ. ಆದ್ರೆ ವೇದ ಒಬ್ನೇ ಟ್ರೈ ಮಾಡೋಕೆ ಹೋದ್ರೆ ಅದು ವರ್ಕ್ ಆಗ್ತಾ ಇರಲ್ಲ. ಅವಾಗ ಅಗಸ್ತ್ಯ ಮುನಿ ವೇದಾಗೆ, ನೀನು ಮಿರಾಯ್ನ ಬಳಸಬೇಕು ಅಂದ್ರೆ ಅದಕ್ಕೆ ನಿನ್ನ ಉದ್ದೇಶ ಗೊತ್ತಾಗ್ಬೇಕು. ನೀನು ಮಿರಾಯ್ ಜೊತೆ ಒಂದಾಗ್ಬೇಕು. ಮಿರಾಯ್ ವರ್ಕ್ ಆಗ್ಬೇಕು ಅಂದ್ರೆ ಒಂದು ವರ್ಡ್ ಹೇಳಿ ಅದರ ಪವರ್ ನ ಅನ್ಲಾಕ್ ಮಾಡಬೇಕು ಅಂತ ಹೇಳ್ತಾನೆ. ಇದೆಲ್ಲ ಆಗ್ಬೇಕು ಅಂದ್ರೆ ಮೊದಲು ಅವರು ಸಿದ್ಧ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅಗಸ್ತ್ಯ ಮುನಿ ವೇದಾಗೆ ಹೇಳಿ ವೇದ ಮತ್ತೆ ಅವನ ಫ್ರೆಂಡ್ ನ ಸಿದ್ಧ ಕ್ಷೇತ್ರದ ಕಡೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಯುಕ ವಿಭಾನ ಮಹಾವೀರ್ ಬಳಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಮಹಾವೀರ್ ಅವನ ಕಥೆನ ವಿಭಾಗೆ ಹೇಳ್ತಾನೆ. ಮಹಾವೀರ್ ತಂದೆ ಇನ್ನೊಬ್ಬ ಹಿಂಗಸನ್ನ ಮದುವೆಯಾಗಿ ಮಹಾವೀರ್ ತಾಯಿಗೆ ದೆವ್ವ ಮೆಟ್ಕೊಂಡಿದೆ ಅಂತ ಸುಳ್ಳು ಹೇಳಿ ಅವಳು ಸಾಯೋ ಹಾಗೆ ಮಾಡಿರ್ತಾನೆ. ಎಲ್ಲರೂ ಮಹಾವೀರ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಮಹಾವೀರ್ ಓದೋಕೆ ಅಂತ ಕೂತ್ಕೊಂಡ್ರೆ ಟೀಚರ್ ಕೂಡ ಮಹಾವೀರ್ಗೆ ಬೈತಾರೆ. ಮಹಾವೀರ್ ಊರಿಗೆ ಒಳ್ಳೇದಾಗ್ಲಿ ಅಂತ ಹರಿಯೋ ನದಿ ಊರಿಗೆ ಬರೋ ಹಾಗೆ ಮಾಡಿದ್ರೆ ಅಲ್ಲಿನ ಪೂಜಾರಿ ಅದು ದೇವರು ಮಾಡಿರೋದು ಅಂತ ಮಹಾವೀರ್ಗೆ ಹೇಳ್ತಾನೆ. ಇದನ್ನೆಲ್ಲ ಮಹಾವೀರ್ ನೋಡಿ ನೋಡಿ ಸಾಕಾಗಿ ಮಹಾವೀರ್ ಮೊದಲು ಟೀಚರ್ನ ಕೊಲೆ ಮಾಡ್ತಾನೆ. ಆಮೇಲೆ ಪೂಜಾರಿನ ಕೊಲೆ ಮಾಡ್ತಾನೆ. ಆಮೇಲೆ ಅವನ ತಂದೆ ಮತ್ತೆ ಮಲತಾಯಿಯ ಕುಟುಂಬ ನಾಶ ಮಾಡಿ ಅದು ಸಾಕಾಗಲ್ಲ ಅಂತ ಇಡೀ ಊರಿಗೆ ಬೆಂಕಿ ಹಾಕಿ ಸುಟ್ಟಾಕಿ ಅದನ್ನ ನೋಡ್ತಾ ಖುಷಿ ಆಗ್ತಾನೆ. ಈ ಕಥೆನ ಮಹಾವೀರ್ ವಿಭಾಗೆ ಹೇಳಿ ಅವನು 9 ಗ್ರಂಥಗಳನ್ನ ತಗೊಂಡು ಅಮರತ್ವ ಪಡೆದುಕೊಂಡು ಭೂಮಿ ಮೇಲೆ ಸಮಾನತೆ ತರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಯುಕ ಮಹಾವೀರ್ಗೆ ಸಹಾಯ ಮಾಡ್ತಾ ಇರೋದಕ್ಕೆ ಇವಾಗ ಮಹಾವೀರ್ 8ನೇ ಗ್ರಂಥದ ಯೋಧರಿಂದ ತೆಗೆದುಕೊಂಡು ಬಂದಿದ್ದ ಶಂಖದ ರೀತಿ ಇರೋ ಅಸ್ತ್ರ ಕೊಟ್ಟು ವೇದನ ಹುಡುಕಿ ಕೊಲ್ಲೋಕೆ ಹೇಳ್ತಾನೆ. ಈ ಕಡೆ ಅಗಸ್ತ್ಯ ಮುನಿ ವೇದ ಮತ್ತೆ ಅವನ ಫ್ರೆಂಡ್ ನ ಕರ್ಕೊಂಡು ಸಿದ್ಧ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ಇಬ್ಬರು ಹುಡುಗರು ರಾಮನ ರೀತಿ ಬಟ್ಟೆ ಹಾಕೊಂಡಿರ್ತಾರೆ. ಅಗಸ್ತ್ಯ ಮುನಿ ಅವರ ಬಳಿ ಬಿಲ್ಲನ್ನ ಇಸ್ಕೊಂಡು ರಾಮ ಚೈತ್ರೇಯ ಅಂತ ಹೇಳಿ ಬಾಣ ಬಿಡ್ತಿದ್ದ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿ ರಾಮನ ದೇವಸ್ಥಾನದಲ್ಲಿ ಎಲ್ಲಾ ಜನರು ಆಯುಧಗಳಿಗೆ ಪೂಜೆ ಮಾಡಿಸ್ತಾ ಇರ್ತಾರೆ. ವೇದ ಕೂಡ ಮಿರಾಯಿಗೆ ಪೂಜೆ ಮಾಡಿಸೋಕೆ ಹೋದ್ರೆ ಪೂಜಾರಿ ಕೋಲಿಗೆಲ್ಲ ಇಲ್ಲಿ ಪೂಜೆ ಮಾಡಲ್ಲ ಅಂತ ಹೇಳ್ಬಿಡ್ತಾನೆ. ಇದನ್ನ ಒಂದು ಚಿಕ್ಕ ಹುಡುಗಿ ನೋಡಿ ವೇದಾಗೆ ದೇವಸ್ಥಾನದ ಹಿಂದೆ ರಾಮ ಧ್ಯಾನ ಮಾಡ್ತಿದ್ದ ಜಾಗ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ಅಂತ ಹೇಳ್ತಾಳೆ. ವೇದ ಮತ್ತೆ ಅವನ ಫ್ರೆಂಡ್ ದೇವಸ್ಥಾನದ ಹಿಂದೆ ಹೋದ್ರೆ ಅಲ್ಲಿ ಯಾರು ಇರಲ್ಲ. ಪೂಜೆ ಹೇಗ್ ಮಾಡಿಸೋದು ಅಂತ ಯೋಚನೆ ಮಾಡುವಾಗ ಅಲ್ಲಿಗೆ ಯುಕ ವಿಭಾನ ಕರ್ಕೊಂಡು ಸೈನಿಕರ ಜೊತೆ ಬರ್ತಾಳೆ. ಮೊದಲು ಯುಕ ವಿಭಾ ಕೈ ಕುಯ್ದು ವೇದ ಮೇಲೆ ಅಟ್ಯಾಕ್ ಮಾಡ್ತಾಳೆ. ವೇದ ಮೊದಲಿಗೆ ಫೈಟ್ ಚೆನ್ನಾಗಿ ಆಡಿದ್ರು ಅವರೆಲ್ಲ ಸೇರಿ ವೇದಾಗೆ ಹೊಡಿತಾ ಇರ್ತಾರೆ. ಅವಾಗ ಅವನಿಗೆ ಅವನ ಬಳಿ ಮಿರಾ ಇರೋದು ನೆನಪಾಗಿ ಅದಕ್ಕೆ ವೇದ ನನ್ನ ತಾಯಿ ಅಂಬಿಕಾ ಉದ್ದೇಶನೇ ನನ್ನ ಉದ್ದೇಶ ಅಂತ ಹೇಳಿ ಚೈತ್ರೇಯ ಅಂತ ಹೇಳ್ತಾನೆ. ಮಿರಾಯಿ ಪವರ್ ಅನ್ಲಾಕ್ ಆಗುತ್ತೆ. ಮಿರಾಯಿಂದ ಪಂಚಭೂತಗಳನ್ನ ಕಂಟ್ರೋಲ್ ಮಾಡಬಹುದಿರುತ್ತೆ. ಇವಾಗ ವೇದ ಮಿರಾಯಿನ ಬಳಸಿಕೊಂಡು ಯುಕ ಕಡೆಯವ್ರನ್ನೆಲ್ಲ ಒಡೆದು ಹಾಕಿ ಯುಕಾನು ಒಡೆದು ಹಾಕ್ತಾನೆ. ವಿಭಾ ಕೂಡ ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಇರ್ತಾಳೆ. ಇನ್ನೇನು ವಿಭಾ ಸತ್ತೇ ಹೋದ್ಲು ಅಂತ ವೇದ ಅನ್ಕೋತಾನೆ. ಅವಾಗ ವೇದ ಕೈಯಲ್ಲಿದ್ದ ಮಿರಾಯ್ ವಿಭಾ ಕೈಗೆ ಟಚ್ ಆಗಿದ ತಕ್ಷಣ ವಿಭಾ ಗುಣಮುಖ ಆಗ್ಬಿಡ್ತಾಳೆ. ಇವಾಗ ವೇದಾಗೆ ಮಿರಾಯಿನ ಶಕ್ತಿ ಗೊತ್ತಾಗುತ್ತೆ. ಅವಾಗ ಅಲ್ಲಿ ಅಗಸ್ತ್ಯ ಮುನಿ ಕೂಡ ಕಾಣಿಸಲ್ಲ.
ಅಗಸ್ತ್ಯ ಮುನಿ ಮುಂಚೆನೆ ವೇದಾಗೆ ಹೇಳಿರ್ತಾನೆ. ಯಾವಾಗ ವೇದಾಗೆ ಮಿರಾಯ್ ಶಕ್ತಿ ತಿಳಿಯುತ್ತೋ ಅವಾಗ ಅಗಸ್ತ್ಯ ಮುನಿ ವಾಪಸ್ ಹೋಗ್ತಾನೆ ಅಂತ. ಇವಾಗ ಮಿರಾಯ್ ಸಿಕ್ಕ ಮೇಲೆ ಅಂಬಿಕಾ ವೇದಾಗೆ ತಂತ್ರವನಾಗೆ ಬಾ ಅಂತ ಹೇಳಿರ್ತಾಳೆ. ಅದು ವಿಭಾಗೆ ಗೊತ್ತಾಗುತ್ತೆ. ತಂತ್ರವನ ಇರೋದು ಕಾಮಾಖ್ಯಲ್ಲಿ ಅಂತ ವಿಭಾ ಹೇಳ್ತಾಳೆ. ಆ ತಂತ್ರವನದಲ್ಲೇ ಮೊದಲನೇ ಪುಸ್ತಕ ಇದ್ದಿದ್ದು. ಎಲ್ರೂ ಕಾಮಾಖ್ಯಗೆ ಹೋಗೋಕೆ ರೆಡಿ ಆಗ್ತಾರೆ. ಈ ಕಡೆ ಅಶೋಕ್ ಮತ್ತೆ ಅವನ ಮೇಲಧಿಕಾರಿ ವೇದನ ಹಿಡಿಯೋಕೆ ವೇದನ ಫ್ರೆಂಡ್ ನ ಕರೆಸ್ತಾರೆ. ಅವನಿಂದ ವೇದ ಕಾಮಾಖ್ಯಗೆ ಹೋಗ್ತಿದ್ದಾನೆ ಅಂತ ಗೊತ್ತಾಗಿ ಅವರು ಕಾಮಾಖ್ಯಗೆ ಹೋಗ್ತಾರೆ. ಈ ಕಡೆ ವೇದ, ವಿಭಾ, ವೇದನ ಫ್ರೆಂಡ್ ಮೂವರು ಕಾಮಾಖ್ಯಗೆ ಹೋಗ್ತಾರೆ. ಅವರು ಮೊದಲ ಗ್ರಂಥದ ಯೋಧನ ಭೇಟಿಯಾಗಬೇಕಿರುತ್ತೆ. ಆದರೆ ಅವನನ್ನ ಭೇಟಿಯಾಗೋಕೆ ತುಂಬಾ ಜನ ಮಂತ್ರವಾದಿಗಳನ್ನ ದಾಟಿ ಹೋಗ್ಬೇಕು. ಅದಕ್ಕೆ ವೇದ ಅಲ್ಲೇ ಇದ್ದ ಒಬ್ಬ ಅಗೋರಿನ ಮಾತಾಡ್ಸೋಕೆ ಹೋಗ್ತಾನೆ. ನೋಡಿದ್ರೆ ಅದು ವೇದನ ಇನ್ನೊಬ್ಬ ಗೆಳೆಯ, ಅದೇ ಪೊಲೀಸ್ ಜೊತೆ ಬಂದಿರ್ತಾನಲ್ಲ ಅವನು. ಅಷ್ಟರಲ್ಲಿ ಅವರಿಗೆ ಮೊದಲನೇ ಗ್ರಂಥದ ಯೋಧ ಕಾಣಿಸ್ತಾನೆ. ಅವನು ಸ್ಟೇಜ್ ಮೇಲೆ ಇರ್ತಾನೆ. ವೇದ ಆ ಅಗೋರಿನ ಭೇಟಿಯಾಗೋಕೆ ಮಿರಾಯ್ ಬಳಸಿಕೊಂಡು ಮಂಕಿ ರೀತಿ ಜಂಪ್ ಮಾಡ್ತಾನೆ. ಅದನ್ನ ಎಲ್ಲ ನೋಡಿ ಶಾಕ್ ಆದ್ರೆ ಅಶೋಕ್ನ ಮೇಲಧಿಕಾರಿ ವೇದಾಗೆ ಶೂಟ್ ಮಾಡ್ತಾನೆ. ಆದ್ರೆ ವೇದ ಸುತ್ತ ಮಿರಾಯ್ ಪವರ್ ಇಂದ ಶೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ವೇದಾಗೆ ಏನೂ ಆಗಲ್ಲ. ವೇದ ಡೈರೆಕ್ಟ್ ಅಗೋರಿ ಬಳಿ ಹೋಗ್ತಾನೆ. ಅಲ್ಲಿದ್ದ ಎಲ್ಲಾ ಮಂತ್ರವಾದಿಗಳು ವೇದನ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಅಗೋರಿ ಅವರನ್ನೆಲ್ಲ ತಡೆದು ವೇದ ಅವ್ರನ್ನೆಲ್ಲ ಕಾಪಾಡೋಕೆ ಬಂದಿರೋ ಯೋಧ ಅಂತ ಹೇಳಿ ಆ ಅಗೋರಿ ವೇದ ಮತ್ತೆ ಅವನ ಇಬ್ಬರು ಗೆಳೆಯರ ಜೊತೆಗೆ ವಿಭಾನ ಕರ್ಕೊಂಡು ತಂತ್ರವನದ ಕಡೆ ಹೋಗ್ತಾನೆ. ಹಿಂದೆನೆ ಅಶೋಕ್ ಮತ್ತೆ ಅವನ ಮೇಲಧಿಕಾರಿ ಬರ್ತಾ ಇರ್ತಾರೆ. ಅದು ಅಗೋರಿಗೆ ಗೊತ್ತಾಗಿ ಅವರ ಮೇಲೆ ಬೂದಿ ಹಾಕ್ತಾನೆ. ಅವರೆಲ್ಲ ಹೊಗೆಯಿಂದ ಮುಚ್ಚೋಗ್ತಾರೆ. ಹೊಗೆ ಎಲ್ಲ ಕ್ಲಿಯರ್ ಆದ್ಮೇಲೆ ನೋಡಿದ್ರೆ ಅವರೆಲ್ಲ ಒಂದು ಬೆಟ್ಟದ ತುದಿಯಲ್ಲಿ ನಿಂತಿರ್ತಾರೆ. ಎಲ್ರೂ ಶಾಕ್ ಆಗೋಗ್ತಾರೆ. ಈ ಕಡೆ ಅಗೋರಿ ಎಲ್ರೂನು ಕರ್ಕೊಂಡು ತಂತ್ರವನಾಗೆ ಹೋಗ್ತಾನೆ. ಅಲ್ಲಿ ಒಂದು ವಿಗ್ರಹ ಬೆಂಕಿಯಲ್ಲಿ ಉರಿತಾ ಇರುತ್ತೆ. ಇವಾಗ ಅಗೋರಿ ವೇದಾಗೆ ಒಂದು ಹಳೆ ಕತೆ ಹೇಳ್ತಾನೆ. ಒಂದಿನ ಆ ಅಗೋರಿಗೆ ಒಬ್ಬ ಹುಡುಗ ಸಿಗ್ತಾನೆ. ಅವನ ಊರು ಸುಟ್ಟೋಗ್ತಾ ಇರುತ್ತೆ. ಅದೇ ಮಹಾವೀರ್ ಅವನ ಊರನ್ನ ಸುಟ್ಟಾಕಿರ್ತಾನಲ್ಲ, ಆ ಸೀನೆ ಇದು. ಅಗೋರಿಗೆ ಮಹಾವೀರೇ ಆ ಊರ್ ಸುಟ್ಟಾಕಿರೋದು ಅಂತ ಗೊತ್ತಿಲ್ಲದೆ ಮಹಾವೀರ್ನ ಅವನ ಜೊತೆ ಕರ್ಕೊಂಡು ತಂತ್ರವನಕ್ಕೆ ಬರ್ತಾನೆ. ಅಲ್ಲಿ ಅಗೋರಿಯ ಮಗನ ಜೊತೆ ಮಹಾವೀರ್ ಕೂಡ ತಂತ್ರ ವಿದ್ಯೆ ಕಲಿತಾನೆ. ಜೊತೆಗೆ ಮಹಾವೀರ್ ಅಗೋರಿಗೆ ತುಂಬಾ ಕ್ಲೋಸ್ ಆಗಿರ್ತಾನೆ. ಅದಕ್ಕೆ ಅಗೋರಿ ತಂತ್ರದ ಗ್ರಂಥಕ್ಕೆ ಯೋಧನಾಗಿ ಅವನ ಮಗ ಮತ್ತೆ ಮಹಾವೀರ್ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋಕೆ ಪಂದ್ಯ ಇಡ್ತಾನೆ. ಅದ್ರಲ್ಲಿ ಅಗೋರಿ ಮಗ ಅಗೋರಿ ಹೇಳಿದ ಹಾಗೆ ಬೊಂಬೆಗೆ ಬೆಂಕಿ ಹಾಕಿದ್ರೆ ಮಹಾವೀರ್ ಬೊಂಬೆನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅಂದ್ರೆ ಮಹಾವೀರ್ ಡಾರ್ಕ್ನೆಸ್ ಕಡೆ ಹೋಗ್ತಾ ಇರ್ತಾನೆ. ಅದಕ್ಕೆ ಅಗೋರಿ ಅವನ ಮಗನಿಗೆ ಗ್ರಂಥದ ರಕ್ಷಣೆ ಜವಾಬ್ದಾರಿ ಕೊಡ್ತಾನೆ. ಇದು ಮಹಾವೀರ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಮಹಾವೀರ್ ಅಗೋರಿ ಮಗನ್ನ ಕೊಂದು ಗ್ರಂಥ ತಗೊಂಡು ಅದರ ಒಂದೇ ಒಂದು ಪುಟ ಓದಿ ಮಂತ್ರದಿಂದ ಒಂದು ಕೈ ದಾರ ರೆಡಿ ಮಾಡ್ತಾನೆ. ಅದನ್ನ ಊರಿನ ಎಲ್ಲಾ ಜನರಿಗೂ ಕಟ್ತಾನೆ. ಅದರಿಂದ ಎಲ್ಲಾ ಜನರು ಮಹಾವೀರ್ನ ವಶ ಆಗ್ತಾರೆ. ಮಹಾವೀರ್ ಅಗೋರಿನ ಮರದ ಬೇರಿಂದ ಕಟ್ಟಾಕಿ ಅಗೋರಿ ಮಗನ ಕೊಂದು ಗ್ರಂಥ ಎತ್ಕೊಂಡು ಊರಿನ ಜನರನ್ನ ಕೊಲ್ಲೋಕೆ ಶುರು ಮಾಡ್ತಾನೆ. ಅವನು ಊರಿನ ಜನರ ಮೇಲೆ ಪ್ರಯೋಗ ಮಾಡಿರುವ ತಂತ್ರವನ್ನ ಕಾಲಭೂತಿ ತಂತ್ರ ಅಂತ ಕರೀತಾರೆ. ಆ ಕಾಲಭೂತಿ ದಾರದಿಂದ ಆ ಊರಿನ ಜನರು ನಿಧಾನವಾಗಿ ಸಾಯ್ತಾ ಇರ್ತಾರೆ. ಅವರು ಸಾಯೋ ಅಷ್ಟರಲ್ಲಿ ಅಲ್ಲಿಗೆ ಅಂಬಿಕಾ ಬರ್ತಾಳೆ. ಅವಳು ಕೈಯಲ್ಲಿ ಒಂದು ದಾರ ಇಟ್ಕೊಂಡು ಅದಕ್ಕೆ ಬೆಂಕಿ ಹಚ್ಕೊಳ್ಳೋ ಹಾಗೆ ಮಾಡಿ ಊರಿನ ಜನರನ್ನ ಕಾಪಾಡೋಕೆ ಅವಳನ್ನು ಬೆಂಕಿಗೆ ಆಹುತಿ ಮಾಡ್ಕೋತಾಳೆ. ಮಹಾವೀರ್ ಅಂಬಿಕಾ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅಂಬಿಕಾ ಊರಿನ ಸುತ್ತ ಶೀಲ್ಡ್ ಕ್ರಿಯೇಟ್ ಮಾಡಿರ್ತಾಳೆ. ಆಮೇಲೆ ಅಂಬಿಕಾನೆ ಮಹಾವೀರ್ಗೆ ಅವಳ ಶಕ್ತಿಯಿಂದ ಹೊಡಿತಾಳೆ. ಮಹಾವೀರ್ ಅಲ್ಲಿಂದ ಮೊದಲ ಗ್ರಂಥದ ಜೊತೆ ಹೊರಟೋಗ್ತಾನೆ. ಎಲ್ಲಾ ಜನ ಸೇವ್ ಆಗ್ತಾರೆ. ಅಂಬಿಕಾ ಬೆಂಕಿಗೆ ಆಹುತಿ ಆಗ್ತಾಳೆ. ಇವಾಗ ತಂತ್ರವನದಲ್ಲಿ ಬೆಂಕಿಯಲ್ಲಿ ಉರಿತಾ ಇರೋ ವಿಗ್ರಹ ಅಂಬಿಕಾದೇ ಆಗಿರುತ್ತೆ. ಇವಾಗ ಇದನ್ನೆಲ್ಲ ಕೇಳಿ ವೇದ ಅಂಬಿಕಾ ಮೇಲೆ ಮಹಾವೀರನ ತಡೆಯೋದಾಗಿ ಪ್ರಮಾಣ ಮಾಡ್ತಾನೆ. ಇವಾಗ ತಂತ್ರವನಕ್ಕೆ ಬಂದ್ರು ಅವರಿಗೆ ಇನ್ನೂ 9ನೇ ಗ್ರಂಥ ಸಿಕ್ಕಿರಲ್ಲ. ಅವಾಗ ವೇದಾಗೆ ಆಕಾಶದಲ್ಲಿ ನಕ್ಷತ್ರ ಮೂವ್ ಆಗ್ತಾ ಇರೋದು ಕಾಣಿಸುತ್ತೆ. ವೇದ ಯಾವಾಗ್ಲೂ ನಕ್ಷತ್ರನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ರೀತಿ ಇವಾಗ್ಲೂ ಅವನೊಬ್ನೇ ನಕ್ಷತ್ರ ಬೀಳೋ ಮಾರ್ಗದಲ್ಲಿ ಹೋಗ್ತಾನೆ. ವೇದ ಕರೆಕ್ಟ್ ಆಗಿ ಅಂಬಿಕಾ ಬುಕ್ ಇಟ್ಟಿದ್ದ ಗುಹೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಬುಕ್ ಕಾಣಲ್ಲ. ಅವಾಗ ಅಲ್ಲೇ ಇದ್ದ ಶಿವಲಿಂಗದ ಬಳಿ ವೇದ ಬೇಡ್ಕೊಳ್ತಾ ಇರ್ತಾನೆ. ಅವಾಗ ಒಂದು ಎಲೆ ಗೋಡೆ ಮೇಲೆ ಬೀಳುತ್ತೆ. ನೋಡಿದ್ರೆ ಅದೊಂದು ಮ್ಯಾಜಿಕಲ್ ಗೋಡೆ ಆಗಿರುತ್ತೆ. ಅದರ ಇನ್ನೊಂದು ಬದಿಯಲ್ಲಿ ಬುಕ್ ಇರುತ್ತೆ. ವೇದ ಹೋಗಿ ಬುಕ್ ತಗೋತಾನೆ. ಈ ಕಡೆ ಮಹಾವೀರ್ ಅವನ ಪ್ಲಾನ್ ನ ಶುರು ಮಾಡ್ತಾನೆ. ಮಹಾವೀರ್ ಕುಂಭಮೇಳಗೆ ಬರೋ ಎಲ್ಲ ಜನರಿಗೂ ಕಾಲಭೂತಿಯ ದಾರ ನೀಡಿ ಎಲ್ಲರನ್ನು ಒಟ್ಟಿಗೆ ಕೊಲ್ಲೋಕೆ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ಅವನಿಗೆ ಮೊದಲು 9ನೇ ಗ್ರಂಥ ಬೇಕಿರುತ್ತೆ. ಈ ಕಡೆ ಅಶೋಕ್ ಮತ್ತೆ ಅವನ ಮೇಲಧಿಕಾರಿಗೆ ವೇದ ಮತ್ತೆ ವಿಭಾ ಕಾಮಾಖ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಅವರು ಹೋಗಿ ಎಲ್ರೂನು ಅರೆಸ್ಟ್ ಮಾಡ್ಕೊಂಡು ಹೈದರಾಬಾದ್ಗೆ ವಾಪಸ್ ಬರೋಕೆ ಟ್ರೈನ್ ಹತ್ತುತ್ತಾರೆ. ಈ ಕಡೆ ಮಹಾವೀರ್ ನೋಡಿದ್ರೆ ಟ್ರೈನ್ ಟ್ರ್ಯಾಕ್ ಮೇಲೇನೆ ಇರ್ತಾನೆ. ಅವನು ಕಾಲಭೂತಿ ತಂತ್ರನ ಶುರು ಮಾಡ್ತಾನೆ. ಕುಂಭಮೇಳದ ಜನ ಎಲ್ಲ ಸಾಯೋ ಹಾಗೆ ಆಡ್ತಾ ಇರ್ತಾರೆ. ಜೊತೆಗೆ ವೇದನ ಕೊಲ್ಲೋಕೆ ಮಹಾವೀರ್ ಕಡೆಯವರು ಟ್ರೈನ್ ಹತ್ತುತ್ತಾರೆ. ಅದನ್ನ ನೋಡಿ ಅಶೋಕ್ ಮೇಲಧಿಕಾರಿ ಅವನ್ ಬದುಕ್ಬೇಕು ಅಂದ್ರೆ ವೇದನ ರಿಲೀಸ್ ಮಾಡ್ಬೇಕು ಅಂತ ಗೊತ್ತಾಗಿ ವೇದನ ಹ್ಯಾಂಡ್ ಕಫ್ ಇಂದ ರಿಲೀಸ್ ಮಾಡ್ತಾನೆ. ವೇದ ಎಲ್ಲರನ್ನೂ ಹೊಡೆದಾಕ್ತಾನೆ. ಆದ್ರೆ ಈ ಕಡೆ ಮಹಾವೀರ್ ಒಂದು ಅಸ್ತ್ರದಿಂದ ಟ್ರೈನ್ ಬರ್ತಿದ್ದ ಬ್ರಿಡ್ಜ್ ನ ಬ್ಲಾಸ್ಟ್ ಮಾಡ್ತಾನೆ. ಅದು ವೇದಾಗೆ ಗೊತ್ತಾಗುತ್ತೆ. ವೇದ ಟ್ರೈನ್ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗಲ್ಲ. ಅವಾಗ ಅಶೋಕ್ ವೇದಾಗೆ ಮಿರಾಯ್ನ ಕೊಡ್ತಾನೆ. ವೇದ ಮಿರಾಯ್ನ ಬಳಸಿಕೊಂಡು ಹೇಗೋ ಟ್ರೈನ್ ನ ಸ್ಟಾಪ್ ಮಾಡ್ತಾನೆ. ಆಮೇಲೆ ಮಹಾವೀರ್ ಜೊತೆ ಫೈಟ್ ಗೆ ಹೋಗ್ತಾನೆ.
ಫೈಟ್ ಅಲ್ಲಿ ಮಹಾವೀರ್ ಕತ್ತಿ ವೇದ ಕೈಗೆ ಬರುತ್ತೆ, ಮಿರಾಯ್ ಮಹಾವೀರ್ ಕೈಗೆ ಹೋಗುತ್ತೆ. ಆದ್ರೆ ಮಹಾವೀರ್ ಕೈಲಿ ಮಿರಾಯ್ ವರ್ಕ್ ಆಗಲ್ಲ. ಮತ್ತೆ ಇಬ್ರು ಮಧ್ಯೆ ಯುದ್ಧ ಶುರು ಆಗುತ್ತೆ. ಮಹಾವೀರ್ ವೇದಾಗಿ ಚೆನ್ನಾಗಿ ಹೊಡೆದು ಬ್ರಿಡ್ಜ್ ಮೇಲಿಂದ ದೂಕ್ ಬಿಡ್ತಾನೆ. ವೇದ ಮಿರಾಯ್ ಜೊತೆ ಕೆಳಗೆ ಬೀಳ್ತಾ ಇರ್ತಾನೆ. ಇನ್ನೇನು ವೇದ ಕೆಳಗೆ ಬೀಳ್ಬೇಕು, ಅವಾಗ ಅಲ್ಲಿಗೆ ಸಂಪಾತಿ ಬಂದು ವೇದನ ಕಾಪಾಡಿ ಸೇಫ್ ಆಗಿ ಲ್ಯಾಂಡ್ ಮಾಡಿಸುತ್ತೆ. ಅಲ್ಲಿಗೆ ಮಹಾವೀರ್ ಬಂದು ವಿಭಾ ಕೈಯಲ್ಲಿದ್ದ 9ನೇ ಗ್ರಂಥ ತಗೊಂಡು ಅದರ ಶಕ್ತಿ ಕೂಡ ತಗೋತಾನೆ. ಇವಾಗ ಮಹಾವೀರ್ ತುಂಬಾ ಪವರ್ಫುಲ್ ಆಗಿ ವೇದಾಗಿ ಹೊಡೆದು ಕಾಲಭೂತಿ ತಂತ್ರದಿಂದ ಕುಂಭಮೇಳದ ಜನರನ್ನ ಕೊಲ್ಲೋಕೆ ರೆಡಿ ಆಗ್ತಾನೆ. ಅದನ್ನ ತಡೆಯೋಕೆ ವೇದಾಗೆ ಬೇರೆ ದಾರಿ ಇಲ್ಲದೆ ಅವನ ತಾಯಿ ರೀತಿ ಕೈಯಲ್ಲಿ ದಾರ ಹಿಡ್ಕೊಂಡು ಅವನು ಕೂಡ ಬೆಂಕಿಗೆ ಆಹುತಿ ಆಗ್ತಾ ಇರ್ತಾನೆ. ಅಷ್ಟರಲ್ಲಿ ಮಳೆ ಬಂದು ಅದು ಹಾಳಾಗುತ್ತೆ. ಮಳೆ ಎಲ್ಲಾನು ಹಾಳು ಮಾಡಿದ್ದಲ್ಲ, ವೇದಾನ ಕಾಪಾಡಿದ್ದು. ಅವಾಗ ಮಿರಾಯ್ ಅದರಷ್ಟಕ್ಕೆ ಅದೇ ಗಾಳಿಯಲ್ಲಿ ತೇಲೋಕೆ ಶುರುವಾಗುತ್ತೆ. ಹಾಗೆ ಅದು ಬಿಲ್ಲಿನ ರೂಪ ಪಡ್ಕೊಳ್ಳುತ್ತೆ. ಇವಾಗ ನಮಗೆ ಗೊತ್ತಾಗುತ್ತೆ ಅದು ಕೇವಲ ಮಿರಾಯ್ ಅನ್ನೋ ಕೋಲಲ್ಲ, ಅದು ರಾಮ ಬಳಸಿದ್ದ ಕೋದಂಡ. ಅಂದ್ರೆ ರಾಮ ಯುದ್ಧದಲ್ಲಿ ರಾವಣನನ್ನ ಕೊಲ್ಲೋಕೆ ಬಳಸಿದ್ದ ಬಿಲ್ಲು. ಅದನ್ನ ಬಳಸಿಕೊಂಡು ಇವಾಗ ವೇದ ಮಹಾವೀರ್ ಕಡೆ ಬಾಣ ಬಿಡ್ತಾನೆ. ಅಲ್ಲಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಇಲ್ಲಿ ಮಹಾವೀರ್ ಸತ್ತೋದ ಅನ್ಸುತ್ತೆ. ಅದನ್ನ ಕ್ಲಿಯರ್ ಆಗಿ ತೋರಿಸಿಲ್ಲ. ಕಾಲಭೂತಿ ತಂತ್ರ ಕೂಡ ನಿಲ್ಲುತ್ತೆ. ಕುಂಭಮೇಳದ ಜನ ಎಲ್ಲ ಬದುಕಿ ಉಳ್ಕೋತಾರೆ. ಅಲ್ಲಿನ ಎಲ್ಲಾ ಜನಕ್ಕೂ ಕೋದಂಡ ಅಂದ್ರೆ ರಾಮನ ಬಿಲ್ಲು ಕಾಣಿಸುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.